ಓಂ ಶಾಂತಿ. ನೀವು ಬಹಳ ದೊಡ್ಡ ವಜ್ರ ವ್ಯಾಪಾರಿಗಳಾಗಿದ್ದೀರಿ. ನೀವು ಅವಿನಾಶಿ ಜ್ಞಾನರತ್ನಗಳ ರೂಪಿ ವಜ್ರಗಳನ್ನು ಕೊಟ್ಟು ಎಲ್ಲರನ್ನು ಸಾಹುಕಾರರನ್ನಾಗಿ ಮಾಡಬೇಕಾಗಿದೆ. ತಮ್ಮ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಲು ಸಂಘದಿಂದ ಸಂಭಾಲನೆ ಮಾಡಿಕೊಳ್ಳಬೇಕು. ಯಾರು ಜ್ಞಾನದ ಮಳೆಯನ್ನು ಚೆನ್ನಾಗಿ ಸುರಿಸುವವರೋ ಅವರ ಸಂಘವು ಮಾಡಬೇಕಾಗಿದೆ. ಸತ್ಯಯುಗದಲ್ಲಿ ಎಲ್ಲರೂ ಶ್ರೇಷ್ಠಾಚಾರಿಗಳು, ನಿರ್ವಿಕಾರಿಗಳು, ಪಾವನರಿದ್ದರು, ಸಾಹುಕಾರರಾಗಿದ್ದರು ಎಂಬುದೆಲ್ಲವೂ ಬುದ್ಧಿಯಲ್ಲಿ ಪಕ್ಕಾ ಇರಬೇಕು. ನಾವು ಬೆಹದ್ದಿನ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಇದನ್ನು ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಬೇಕಾಗಿದೆ. 84 ಜನ್ಮಗಳ ಕಥೆಯಂತೂ ಸಾಮಾನ್ಯವಾಗಿದೆ. ಈಗ ನಾವು ಸತ್ಯುಗಿ ಹೂದೋಟದಲ್ಲಿ ಹೋಗುತ್ತಿದ್ದೇವೆಂದು ನಮ್ಮ ಇನ್ನೊಂದು ಜನ್ಮವು ಇದೇ ಮೃತ್ಯುಲೋಕದಲ್ಲಾಗುವುದಿಲ್ಲ. ನಮ್ಮದು ಅಮರಲೋಕದಲ್ಲಿ ಜನ್ಮವಾಗುವುದು. ಅಲ್ಲಿ ನಾವು ಶರೀರದಲ್ಲಿದ್ದರೂ ಸಹ ಅಮರರಾಗುತ್ತೇವೆ. ಸಮಯದಲ್ಲಿ ತನ್ನ ಶರೀರವನ್ನು ಖುಷಿಯಿಂದ ಬಿಡುತ್ತೇವೆ. ಅದಕ್ಕೆ ಮೃತ್ಯುಲೋಕವೆಂದು ಹೇಳುವುದಿಲ್ಲ. ಈಗ ಪತಿತರಿಂದ ಪಾವನರಾಗಬೇಕಾಗಿದೆ ಎಂಬುದು ಬುದ್ಧಿಯಲ್ಲಿರಬೇಕು. ಇದನ್ನು ಅನ್ಯರಿಗೂ ತಿಳಿಸಿಕೊಡಿ. ಇದು ಆತ್ಮಿಕ ಜ್ಞಾನವಾಗಿದೆ. ಆತ್ಮಿಕ ತಂದೆಯು ತಿಳಿಸಿಕೊಡುತ್ತಾರೆ. ಪರಿಶ್ರಮ ಪಡಬೇಕಾಗಿದೆ. ಅಪವಿತ್ರರಾಗುತ್ತೀರೆಂದರೆ ಕುಲಕಳಂಕಿತರಾಗುವಿರಿ. ತಂದೆಯ ಜೊತೆ ಧರ್ಮರಾಜನು ಇದ್ದಾರೆ. ತಂದೆ ಕುಳಿತು ಕರ್ಮ, ಅಕರ್ಮ, ವಿಕರ್ಮದ ಗತಿಯನ್ನು ತಿಳಿಸುತ್ತಾರೆ. ನೀವು ತಂದೆಯಿಂದ ಹೊಸ ಪ್ರಪಂಚದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ತಂದೆಯು ದುಃಖಹರ್ತ, ಸುಖಕರ್ತನಾಗಿದ್ದಾರೆ. ಸತ್ಯುಗದಲ್ಲಿ ದುಃಖದ ಹೆಸರೇ ಇರುವುದಿಲ್ಲ. ಇದು 5000 ವರ್ಷಗಳ ಚಕ್ರವಾಗಿದೆ. ಇದು ನೆನ್ನೆಯ ಮಾತಾಗಿದೆ. ಯಾವಾಗ ಈ ಸೂರ್ಯವಂಶಿ ಚಂದ್ರವಂಶಿಯರು ರಾಜ್ಯವಿತ್ತು, ಅರ್ಧಕಲ್ಪಕ್ಕಾಗಿ ತಮ್ಮ ದುಃಖಗಳು ದೂರವಾಗುತ್ತದೆ, ಸುಖವನ್ನು ಪಡೆಯುತ್ತೇವೆ. ಬ್ರಾಹ್ಮಣರ ದಿನ ಮತ್ತು ಬ್ರಾಹ್ಮಣರ ರಾತ್ರಿಯಾಗಿದೆ. ಶಿವತಂದೆಯ ದಿನವೆಂದು ಹೇಳುವುದಿಲ್ಲ. ಇದು ಸಂಗಮವಾಗಿದೆ. ದಿನವೂ ಅಲ್ಲ, ರಾತ್ರಿಯೂ ಅಲ್ಲ. ಶಿವತಂದೆಯ ಮಹಿಮೆಯ ಬಹಳ ಭಿನ್ನರಾಗಿರುತ್ತಾರೆ. ಅವರು ಸದಾ ಪಾವನರಾಗಿದ್ದಾರೆ. ಆದರೆ ಅವರು ಪಾವನ ಶರೀರದಲ್ಲಂತೂ ಬರುವುದಿಲ್ಲ. ನೀವು ಇಂಥವರ ಬಾಲವನ್ನು ಹಿಡಿದುಕೊಂಡು ಪಾರಾಗಿ ಬಿಡುತ್ತೇವೆಂದು ತಿಳಿಯಬಾರದು. ಓದಬೇಕಲ್ಲವೇ? ಯಾವಾಗಲೂ ಒಳ್ಳೆಯವರ ಬೆನ್ನು ಹಿಡಿದುಕೊಳ್ಳಬೇಕು. ಶರೀರದಿಂದಲೇ ಆತ್ಮವು ಪಾತ್ರವನ್ನು ಅಭಿನಯಿಸುತ್ತದೆಯಲ್ಲವೇ? ನಾವು ಸಹ ಇಲ್ಲಿ ಬಂದು ಪಾತ್ರವನ್ನು ಅಭಿನಯಿಸುತ್ತೇವೆ. ಸತ್ಯುಗದಲ್ಲಿ ನನ್ನ ಪಾತ್ರವಿಲ್ಲದೆ ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ನೀವು ಅಮರಲೋಕಕ್ಕೆ ಅನೇಕ ಬಾರಿ ಹೋಗಿದ್ದೀರಿ. ಇದರ ಅಂತ್ಯವೇಂದೂ ಆಗುವುದಿಲ್ಲ. ಮೋಕ್ಷವು ಸಿಗುವುದಿಲ್ಲ. ಇದು ಅನಾದಿ ಆದಿ ನಾಟಕವಾಗಿದೆ. ನೀವು ಸನ್ಯಾಸಿಗಳಾಗಿದ್ದೀರಲ್ಲವೇ? ಆ ಫಕೀರರಲ್ಲ, ನೀವು ರಾಜಋಷಿಗಳಾಗಿದ್ದೀರಿ. ನೀವೀಗ ಸಾಹುಕಾರರಾಗುತ್ತಿದ್ದೀರಿ. ಭಾರತವು ಎಷ್ಟೊಂದು ಸಾಹುಕಾರನಾಗಿತ್ತು, ಈಗ ಎಷ್ಟು ಕನಿಷ್ಠ ಆಗಿಬಿಟ್ಟಿದೆ. ತಂದೆ ಓದಿಸುವುದಕ್ಕೆ ಪ್ರತಿಯಾಗಿ ಹೂಗಳಾಗಿ ತೋರಿಸಬೇಕಾಗಿದೆ. ಎಂದೂ ಸಹ ಈಶ್ವರ್ಯ ಕಳಂಕ ತರಬಾರದು. ಯಾರು ಜ್ಞಾನಿ ಮತ್ತು ಯೋಗಿಗಳಿದ್ದಾರೆಯೋ ಅವರ ಸಂಘವನ್ನೇ ಮಾಡಬೇಕಾಗಿದೆ. ನಾನು ಎಂಬುದರ ತ್ಯಾಗ ಮಾಡಿ ನಿರಹಂಕಾರಿಗಳಾಗಿ ಆತ್ಮಿಕ ಸೇವೆ ಮಾಡಬೇಕಾಗಿದೆ. ಇದನ್ನು ತಮ್ಮ ಕರ್ತವ್ಯ ಎಂದು ತಿಳಿಯಬೇಕು. ಅಹಂಕಾರದಲ್ಲಿ ಬರಬಾರದು. ವ್ಯರ್ಥವನ್ನು ಶುಭ ಭಾವ ಹಾಗೂ ಶ್ರೇಷ್ಠ ಭಾವನೆಯ ಮೂಲಕ ಪರಿವರ್ತನೆ ಮಾಡುವಂಥ ಸತ್ಯ ಮರುಜೀವ ಭವ. ಶ್ರೇಷ್ಠ ಪರಿವರ್ತನೆಯಲ್ಲಿ ಸಂಕಲ್ಪಗಳ ಏಕಾಗ್ರತೆಯು ತೀವ್ರಗತಿಯನ್ನು ತರುತ್ತದೆ. ಸಾಯುವುದೇ ಬದುಕುವುದಾಗಿದೆ. ಇದೇ ಸತ್ಯ ಜೀವನವಾಗಿದೆ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.